ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನ್ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದ್ರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ. ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚ್ ಚೇತನ್. ಎಂದಿನಂತೆ ನಾವಿವತ್ತು ಮತ್ತೊಂದು ಹೊಸ ಸಂದರ್ಶನ ಕಾರ್ಯಕ್ರಮವನ್ನ ನಿಮ್ಮ ಸಲುವಾಗಿ ಹೊತ್ತು ತಂದೇವಿ. ಇಂದು ನಾವು ಒಂದು ವಿಶೇಷ ಇವೆಂಟ್ಗೋಸ್ಕರ ನಾವು ಇದೊಂದು ಸಂದರ್ಶನ ಕಾರ್ಯಕ್ರಮವನ್ನ ಮಾಡಿದ್ವಿ. ಅದೇನಪ್ಪಾ ಅಂತಂದ್ರ ಲಘು ಉದ್ಯೋಗ ಭಾರತಿ ಕರ್ನಾಟಕ ಬೆಳಗಾವಿ ಮಹಿಳಾ ಕಲ್ಯಾಣ ಘಟಕ ಮತ್ತು 32ನೇ ಸ್ಥಾಪನಾ ದಿನೋತ್ಸವ ಹಾಗೂ ಹಸ್ತಕಲಾ ವಸ್ತ್ರ ಪ್ರದರ್ಶನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ಅದರ ರಿಲೇಟೆಡ್ ಮಾತಾಡ್ಲಿಕ್ಕಂತ ಇಂದು ನಮ್ಮ ಈ ಒಂದು ಫೋನ್ ಇನ್ ಸಂದರ್ಶನ ಕಾರ್ಯಕ್ರಮದಲ್ಲಿ ಲಘು ಉದ್ಯೋಗ ಭಾರತಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾದ ಡಾಕ್ಟರ್ ಪ್ರಿಯಾ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಧನ್ಯವಾದ ಸರ್. ಧನ್ಯವಾದ. ಮೇಡಮ್, ಮೊದಲಿಗೆ ನಾನು ನಿಮ್ಮ ಬಗ್ಗೆ ಒಂದು ಬ್ರೀಫ್ ಆಗಿ ಹೇಳಿದೆ ನಮ್ಮ ಕೇಳುಗರಿಗೆ. ಸೊ ಡಾಕ್ಟರ್ ಪ್ರಿಯಾ ಮೇಡಮ್ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಇನ್ನಷ್ಟು ನಮ್ಮ ಕೇಳುಗರಿಗೆ ಹೇಳ್ಬೇಕು ಮೇಡಮ್. ಸರ್, ನಾನು ಡಾಕ್ಟರ್ ಪ್ರಿಯಾ ಅಂತ ಹೇಳಿದ್ರೆ ಈಗ ರೀಸೆಂಟ್ ಆಗಿ ನಾನು PhD ಮಾಡಿದೆ. ಡಾಕ್ಟರ್ ಅಂದ್ರೆ ಡಾಕ್ಟರ್ ಅಲ್ಲ, PhD ಡಾಕ್ಟರ್. ಓಕೆ ಮೇಡಮ್. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಫ್ಲೋರಿಸ್ಟ್ ಇನ್ ಬೆಳಗಾವಿ. ಫ್ಲೋರಿಸ್ಟ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಬೆಳಗಾಮಲ್ಲಿ. ಏಟೀಸ್ ಒಳಗ ಅವಾಗ ನನ್ಗೆ ಊಟಿಯಿಂದ ಎಲ್ಲ ಫ್ಲವರ್ಸ್ ಬರ್ತಿತ್ತು. ನಾನು ಅದನ್ನೆಲ್ಲ ಬುಕೇಸ್ ಎಲ್ಲ ಮಾಡಿ ಈ ಕಲ್ಯಾಣ ಮಂಟಪಗಳಿಗೆ, ಹೋಟೆಲ್ಸ್ಗೆ ಎಲ್ಲ ಕೊಡ್ತಿದ್ದೆ. ಲಿಟ್ರಲಿ ನಾನು ಅವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟೆ ಸರ್. ಅದೇ ಲೇಡೀಸ್ ನಾನು ಹೇಳೋದು, ಯಾವ್ದೇ ಒಂದ್ ಬಿಸ್ನೆಸ್ ಶುರು ಮಾಡ್ಬೇಕಿದ್ದಾಗ ಚಾಲೆಂಜ್ ಇರ್ತದ. ಮತ್ತೆ ಮೊದ್ಲು ಪ್ರಾಫಿಟ್ ಅಂತ ಹೋಗ್ಬೇಡ್ರಿ. ನಾನು ಎಷ್ಟೋ ಜನಕ್ಕೆ ಫ್ರೀ ಕೊಟ್ಟಾಗ ಅವರಿಗೆ ಅದ್ರದ್ದು ಆಸಕ್ತಿ ಬಂತು. ಎಷ್ಟ್ ಚಂದ ಕಾಣಿಸಲ್ಲ ಅಂತೇಳಿ ತಾವೇ ಕೇಳಲಿಕ್ಕತ್ರು, ಮೇಡಮ್ ಇನ್ನೊಂದು ಬುಕ್ಕೆ ಮಾಡಿಕೊಡಿ ಅಂತ. ಸೊ ಆ ತರ ನಾವು ನಮ್ಮ ಬಿಸ್ನೆಸ್ ಬಳಸ್ಬೇಕಿದ್ದಾಗ ಫಸ್ಟ್ ಪ್ರಾಫಿಟ್ ಗೆ ಹೋಗ್ಬೇಡಿ, ಜನನ್ ಗಳಿಸಿ. ಇದ್ರಿಂದ ಆ ಮನೋಭಾವನೆಯಿಂದ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಟ್ ಅದಾದ್ಮೇಲೆ ನಾನು ಇನ್ನೂ ತುಂಬಾ ಬಿಸ್ನೆಸ್ ನಂದು ಎಕ್ಸ್ಪಾಂಡ್ ಆಗೋತೆ ಹೋಯ್ತು. ಎಸ್ ಮ್ಯಾಮ್. ತಮ್ಮ ಊರು, ಆಮೇಲೆ ತಂದೆ ತಾಯಿ ಹೆಸರು, ಕುಟುಂಬ, ಅದ್ರ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಮೇಡಮ್. ಸರ್, ನನ್ನ ಊರು ಧಾರವಾಡ. ಧಾರವಾಡದಲ್ಲಿ ನಾನು PUC ಕಲಿತಾ ಇದ್ದಾಗ್ಲೇನೆ ನನ್ ಮದ್ವೆ ಆಗ್ಬಿಡ್ತು. ನಮ್ ತಂದೆ ಕಮಿಷನರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಮಿಷನರ್. ನಮ್ಮ ತಾಯಿ ರೇಡಿಯೋ ಆರ್ಟಿಸ್ಟ್. ನಮ್ ತಾಯಿ ಹೆಸರು ಸುಷ್ಮಾಬಾಯಿ ಕುಲಕರ್ಣಿ ಅಂತ, ತಂದೆಯವರು GB ಕುಲಕರ್ಣಿ, ಗೋವಿಂದರಾವ್ ಭೀಮರಾವ್ ಕುಲಕರ್ಣಿ ಅಂತ. ನಾವು ಸಾಧನಕೆರೆಯಲ್ಲಿ ಮನೆ ಇದೆ ನಮ್ದು. ಸಾಧನಕೆರೆಯಲ್ಲಿ ಬೇಂದ್ರೆ ಅವರು, ನಾವಿಬ್ರು ಕಂಪೌಂಡ್, ಹೌದು, ನಾವಿಬ್ರು ಕಂಪೌಂಡ್ ವಾಲ್ ಶೇರ್ ಮಾಡ್ತೀವಿ. ಅಷ್ಟೇ ನೇಬರ್ಸ್ ನಾವು. ನಮ್ಮನೆ ಎದುರುಗಡೆ ಆಲೂರು ವೆಂಕಟರಾವ್, ಬಲ್ಗಡೆ ಬೇಂದ್ರೆ, ಎಡಗಡೆ ಬಸವರಾಜ್ ಕಟ್ಟಿಮನಿ, ಹಿಂದ್ಗಡೆ ಶಂಭಾಜಿ. ಸೊ ಸಾಹಿತ್ಯದೊಳಗೆ ನಾವು ಬೆಳೆದವರು. ನಮ್ಮ ತಾಯಿನೂ ದೊಡ್ಡ ರೈಟರು. ಇದ್ರಾಗ ನಾವು ಸಾಧನಕೆರೆಯಲ್ಲಿ ಒಂದು ವಾತಾವರಣನೇ ಬೇರೆ ಇತ್ತು ಸರ್, ನಾವೆಲ್ಲ ಚಿಕ್ಕವರಿದ್ದಾಗ. ಹಿಂಗಾಗಿ ನಾನು ಇದರಿಂದ ಬೆಳೆದಾಗ ನಮ್ ತಾಯಿ ಮೊದ್ಲಿನಿಂದ ನಮಗ್ ಪ್ರೋತ್ಸಾಹಿಸ್ತಿದ್ರು, ಅಭ್ಯಾಸ ಮಾಡ್ರಿ, ಏನಾದ್ರು ಕಲೆ ಇದ್ರೆ ಅದನ್ನ ಬೆಳೆಸ್ಕೊಳ್ರಿ, ಖಾಲಿ ಕೂಡ್ಬೇಡ್ರಿ. ಅದು ನಮ್ಮ ಮನೆಯಿಂದ ನನ್ಗೆ ಅದು ಫೌಂಡೇಶನ್ ಬಂದ್ಬಿಡ್ತು. ಎಸ್ ಮೇಡಮ್. ಈಗ ನೀವು ಹೇಳಿದ್ರಿ ಬೇಂದ್ರೆ ಅವರ ಒಂದು ಕಂಪೌಂಡ್ ಅನ್ನ ಶೇರ್ ಮಾಡ್ಕೋತಿದ್ರಿ ಅಂತ. ಸೊ ಹಂಗಾಗಿ ನಾ ಆಲ್ಮೋಸ್ಟ್ ನಿಮ್ ಮನಿಗ್ ಹೋಗಿ ಬಂದಂಗನ ಇದೆ. ಯಾಕಂತಂದ್ರೆ ನಾನು ಸಾಧನಕೆರೆಗೆ ಹೋದಾಗ ಅಲ್ಲಿ ಬೇಂದ್ರೆ ಅಜ್ಜಾರ ಮನಿಗ್ ಹೋಗಿ ಬಂದಿದ್ದೆ ಮೇಡಮ್. ಅಲ್ಲಿ ಮುಂದೆ ಮೇಡಮ್ ಎಜುಕೇಶನ್ ಯಾವ ರೀತಿ ಆಯ್ತು ತಮ್ದು? ಸರ್, ನನ್ PUC ಇದ್ದಾಗ ಮದ್ವೆ ಆಯ್ತು. ಆಮೇಲೆ ಅಮೃತ್ಸರ್ ಶಿಫ್ಟ್ ಆದ್ವಿ. ಆದ್ರೆ ನಮ್ ಮನೆಯಲ್ಲಿ ಎಲ್ಲಾರು, ನಮ್ ತಾಯಿ, ಅಕ್ಕ ಎಲ್ಲರೂ ಹೇಳ್ತಿದ್ರು, ಇಲ್ಲ ಎಜುಕೇಶನ್ ಕಂಟಿನ್ಯೂ ಮಾಡು ನೀನು ಅಂತ. ಸೊ ಐ ಕಂಪ್ಲೀಟೆಡ್ ಮೈ BA. ಅವಾಗ ಅದಕ್ಕೇನು ನಾನು ಇದು ತಗೊಳ್ಳಿಲ್ಲ, ಗ್ಯಾಪ್ ತಗೊಳ್ಳೇ ಇಲ್ಲ. ಅಮೃತ್ಸರದಿಂದ ಬಂದು ನಾನು ಅಷ್ಟೊತ್ತಿಗೆ ಮಕ್ಕಳಿಬ್ರಾದ್ರು. ಆಮೇಲೆ BA ಆದ್ಮೇಲೆ ಬಿಟ್ಬಿಟ್ಟಿದ್ದೆ. ಆಮೇಲೆ ಸುಮಾರು ದಿವಸ ಆದ್ಮೇಲೆ ಕಂಟಿನ್ಯೂ ಮಾಡಿ ಈಗ 2 ವರ್ಷದಿಂದ PhD ಮಾಡ್ಕೊಂಡೆ ಸರ್. PhD ಆಗಿದ್ದು ನಂದು ಪರಂಪರಾ ಅಗ್ರಹಾರಗಳು, ಬ್ರಾಹ್ಮಣ ಅಗ್ರಹಾರಗಳಲ್ಲಿ ನಾನು PhD ಮಾಡ್ಕೊಂಡೆ. ಓಕೆ ಮೇಡಮ್. ಈಗ BA ಅಂದ್ರೆ ಎಲ್ಲಿಂದ ಮುಗಿಸ್ಕೊಂಡ್ರಿ ಮೇಡಮ್? ಕರ್ನಾಟಕ ಯೂನಿವರ್ಸಿಟಿ ಆಂಥ್ರೋಪಾಲಜಿ. ಓಕೆ, ಹಾ ಮೇಡಮ್. ಸರಿ. ನಾವಿವತ್ತು ಮೇನ್ ಆಗಿ ಈ ಒಂದು ಸಂದರ್ಶನ ಮಾಡ್ಲಿಕ್ಕೆ ಕಾರಣ ಅಂತಂದ್ರೆ ಲಘು ಉದ್ಯೋಗ ಭಾರತಿ ಕರ್ನಾಟಕ ಬೆಳಗಾವಿ ಮಹಿಳಾ ಘಟಕ ಮತ್ತು IMS ಫೌಂಡೇಶನ್ ವತಿಯಿಂದ 32ನೇ ಸ್ಥಾಪನಾ ದಿನೋತ್ಸವವನ್ನ ಹಾಗೂ ಹಸ್ತಕಲಾ ವಸ್ತ್ರ ಪ್ರದರ್ಶನವನ್ನ ನೀವು ಮಾಡ್ತಿದ್ದೀರಿ. ಸೊ ಇದರ ಉದ್ದೇಶ ಇದು ಏನು ಆಕ್ಚುಲಿ ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ಬೇಕು ಮೇಡಮ್. ಸರ್, ನಾವು ಪ್ರತಿ ವರ್ಷ
ಏಪ್ರಿಲ್ 25 ನಮ್ದು ಸ್ಥಾಪನಾ ದಿವಸ ಅಂತ ನಾವು ಲಘು ಉದ್ಯೋಗ ಭಾರತಿ ಸ್ಥಾಪನಾ ದಿವಸ ಅಂತ ಮಾಡ್ತೀವಿ. ಇದು ಲಘು ಉದ್ಯೋಗ ಭಾರತಿ ಶುರು ಆಗಿದ್ದು 1994 ಅಲ್ಲಿ ನಾಗ್ಪುರ್ ಅಲ್ಲಿ ಶುರು ಆಯ್ತು. ಇದು ಏನು ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಎಲ್ಲ ಒಂದೇ ಮನೋಪ್ರವೃತ್ತಿ ಇದ್ದವರು, ಒಂದೇ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತೀವಲ್ಲ, ಇಂಡಸ್ಟ್ರಿ ಜನ ಒಂದ್ ಕಡೆ ಕುತ್ಕೊಂಡಾಗ ಸಾಯಂಕಾಲ ಕುತ್ಕೊಂಡಾಗ ದಿನ ಚರ್ಚೆ ಮಾಡೋರು. ನಮಗೆ ಇಂಡಸ್ಟ್ರಿ ಮಾಡ್ಲಿಕ್ಕೆ ಜಾಗ ಇಲ್ಲ, ಜಾಗ ಇದ್ರೆ ರಾ ಮೆಟೀರಿಯಲ್ ಇಲ್ಲ, ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೇಕಂತಿಲ್ಲ, ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು, ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಬೇಕು, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದೆಲ್ಲ ರಿಲೇಟೆಡ್ ಇಂಡಸ್ಟ್ರಿ ರಿಲೇಟೆಡ್ ಕ್ಕೆ ನಾವು ಎಲ್ಲಿ ಹೋದ್ರೆ ಏನ್ ಮಾಡ್ಬೇಕು ಅನ್ನೋದು ಆಗ್ತಾ ಇಲ್ಲ. ಇವತ್ತು ಹೋದ್ರೆ ನಾಳೆ ಕೆಲಸ ಆಗೋದಿಲ್ಲ, ನಾಳೆ ಹೋದ್ರೆ ನಾಡ್ದಾಗೋದಿಲ್ಲ, ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಬೇಕು ಅದೆಲ್ಲ ದಿನ ಅವ್ರು ಚರ್ಚೆ ಮಾಡ್ತಿದ್ರು. ಅವಾಗ ಅವ್ರಿಗೇನು ತಲೆಯಲ್ಲಿ ಬಂತು ಅಂದ್ರೆ, ನಾವು ಒಬ್ಬೊಬ್ರೇ ವಿಚಾರ ಮಾಡಿ ಒಬ್ಬೊಬ್ರೇ ಅಡ್ದಾಡೋದಕ್ಕಿಂತ ನಾವ್ ಎಲ್ಲರೂ ಸೇರಿ ನಮ್ದು ಒಂದು ವಾಯ್ಸ್ ರೇಸ್ ಆದ್ರೆ ನಾವು ಗೌರ್ಮೆಂಟಿಗೆ ನಮ್ದು ಧ್ವನಿ ಮುಟ್ಟುತ್ತದೆ ಅನ್ನೋದು ಒಂದು ಡಿಸಿಷನ್ ತಗೊಂಡು, ಅವಾಗ ಅವರು ಏಪ್ರಿಲ್ 25ನೇ ತಾರೀಕು 1994ರಲ್ಲಿ ನಾಗ್ಪುರಲ್ಲಿ ಇದು ಒಂದು ಫಸ್ಟ್ ಇದು ಯೂನಿಟ್ ಸ್ಟಾರ್ಟ್ ಆಯ್ತು. ಆಮೇಲೆ ಇದು ಸ್ಟಾರ್ಟ್ ಆದ್ಮೇಲೆ ಏನಾಯ್ತು, ಆದ ತಕ್ಷಣ ಕರ್ನಾಟಕದಲ್ಲಿ ಫಸ್ಟ್ ಬಂದಿದ್ದೆ ಬೆಲ್ಗಾಮ್ ಅಲ್ಲಿ ಬಂದಿದ್ದು. 1994 ಅಲ್ಲಿ ಬೆಲ್ಗಾಂನಲ್ಲೇ ಸ್ಟಾರ್ಟ್ ಆಗ್ಬಿಡ್ತು. ಇನಾಮ್ದಾರ್ ಅಂತ ಒಬ್ಬಿದ್ರು, ಅಲ್ಕಾತಾ ಇನಾಮ್ದಾರ್ ಅವರು, ಅವ್ರ ಹಸ್ಬೆಂಡ್, ಅದೆಲ್ಲ ಸೇರಿ ಬೆಲ್ಗಾಮ್, ಯಾಕಂದ್ರೆ ಅವರೆಲ್ಲ ಸಂಘದ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬೆಲ್ಗಾಮ್ ಅಲ್ಲಿ ನಾವು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಕೆಲವೊಂದು ಅನಾನುಕೂಲ ಇದರಿಂದ ಅದು ಸ್ವಲ್ಪ ಆಕ್ಟಿವ್ ಆಗಿ ಬೆಳಿಲಿಲ್ಲ. ಆಮೇಲೆ 2011 ಅಲ್ಲಿ ಲಘು ಉದ್ಯೋಗ ಭಾರತಿಯವರು ಇಲ್ಲಿ ನಮ್ಮ ಬೆಲ್ಗಾಮಿಗೆ ಭೇಟಿ ಕೊಟ್ಟಾಗ ನನ್ನ ಪರಿಚಯ ಆಯ್ತು. ನಾನು ಅವೇಕ್ ಅಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಅಂತ ಇದೆ, ಡಿಸ್ಟ್ರಿಕ್ಟ್ ಚೇರ್ಪರ್ಸನ್ ಅಂತ ಅವೇಕ್ ಸಂಸ್ಥೆಯಲ್ಲಿದ್ದಾಗ ನಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಅವಾಗ ಅವ್ರಂದ್ರು, ನೀನ್ ಲಘು ಉದ್ಯೋಗ ಭಾರತಿಗೆ ಯಾಕೆ ಬರೋದಿಲ್ಲ ಅಂದ್ರು. ಸರ್, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದೆ. ಇಲ್ಲ, ನೀನ್ ಇದ್ರ ಮೆಂಬರ್ ಆಗುವಂತ ಅಲ್ಲಿನೇ ಟಿ ಶ್ರೀನಿವಾಸನ್ ಅಂತ ಅವಾಗಿನ ಪ್ರೆಸಿಡೆಂಟ್, ಕರ್ನಾಟಕದ ಪ್ರೆಸಿಡೆಂಟ್, ಅವ್ರು ನನ್ ಮೆಂಬರ್ ಮಾಡ್ಕೊಂಡ್ರು. ಮೆಂಬರ್ ಮಾಡಿ ನನ್ಗೆ ಒಂದು ಜವಾಬ್ದಾರಿ ಕೊಟ್ರು, ನೀನ್ ಬೆಲ್ಗಾಮ್ ಅಲ್ಲಿ ಇದನ್ನ ಮತ್ತೆ ಬೆಳೆಸು, ಮತ್ತೆ ಮೆಂಬರ್ಶಿಪ್ ಮಾಡ್ಸು, ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರು. ನಾನ್ ಮಾತು ಕೊಟ್ಟಿದ ಪ್ರಕಾರ ನಾನು 2016 ಅಷ್ಟೊತ್ತಿಗೆ 26 ಜನ ಮೆಂಬರ್ಸ್ ಮಾಡಿಬಿಟ್ಟೆ. ಒಂದು ಇಂಡಿಪೆಂಡೆಂಟ್ ಯೂನಿಟ್ ಬೆಲ್ಗಾಮ್ ಬಂದು ಮತ್ತೆ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು. ಎಸ್ ಮೇಡಮ್. ಈಗ ಆಗ್ತಿರೋದು 32ನೇ ವರ್ಷ ಈಗ ಶುರು ಅಲ್ಲ ಮೇಡಮ್, ಅಥವಾ 32 ಮುಗೀತು ಸರ್? ಮುಗೀತಾ? ಓಕೆ, ಮುಗೀತು. ಇನ್ನು 33 ಸ್ಟಾರ್ಟ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಏನೆಲ್ಲ ಕಾರ್ಯಕ್ರಮಗಳಾಗ್ತವೆ ಮೇಡಮ್, ಅದ್ರ ಬಗ್ಗೆ ಹೇಳ್ಬೋದಾ? ಸರ್ ನೋಡಿ, ನಾವು ವಿ ಆರ್ ಲೈಕ್ ಫೆಸಿಲಿಟೇಟರ್ಸ್ ಬಿಟ್ವೀನ್ ಗವರ್ಮೆಂಟ್ ಅಂಡ್ ಇಂಡಸ್ಟ್ರಿ ಜನ ಅಂತ ಹೇಳ್ಬೋದು. ಈಗ ಇಂಡಸ್ಟ್ರಿ ಜನಕ್ಕೆ ಏನಾದ್ರೂ ಒಂದು ಏನೇ ಬೇಡಿಕೆ ಇರ್ಲಿ, ಅಥವಾ ಅವ್ರ ಡಿಮಾಂಡ್ ಇರ್ಲಿ, ಅಥವಾ ಏನಾದ್ರೂ ಕಂಪ್ಲೇಂಟ್ ಇರ್ಲಿ, ಏನೋ ಒಂದು ಅಸಮಾಧಾನ ಇದ್ರೂ ನಮ್ದು ಗವರ್ಮೆಂಟ್ ಅಲ್ಲಿ ನಮ್ದು ರಿಪ್ರೆಸೆಂಟೇಷನ್ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು, KSSIDC, KIDB. ಬಟ್ ಸೆಂಟ್ರಲ್ ಅಲ್ಲಿ ನಮ್ದು ಎಲ್ಲ ಚೆನ್ನಾಗಿ ನಮ್ದು ರಿಪ್ರೆಸೆಂಟೇಷನ್ ಇರೋದ್ರಿಂದ ನಾವು ಇಲ್ಲಿ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಗವರ್ಮೆಂಟ್ ಮುಟ್ಟಿಸ್ತೀವಿ. ಮತ್ತೆ ನಾವು ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡೋದು ಸಣ್ಣ ಮತ್ತು ಅತಿ ಸಣ್ಣ ಇಂಡಸ್ಟ್ರಿ ಜನದ ಮೇಲೆ. ಒಂದು ಬೆಳೆದವ್ರನ್ನ ನಾವು ಫೋಕಸ್ ಮಾಡಲ್ಲ. ಈಗ ಆಲ್ರೆಡಿ ಯಾರು ಬೆಳೆದಿರ್ತಾರೆ ಅವ್ರಿಗೆ ನಾವು ಫೋಕಸ್ ಮಾಡೋದಿಲ್ಲ. ಯಾಕಂದ್ರೆ ಇರೋದೇ ಸಣ್ಣವರಿಗೆ, ಅತಿ ಸಣ್ಣವರಿಗೇನೆ ತೊಂದರೆ ಇರ್ತದೆ. ಸೊ ಅವ್ರ ಮೇಲೆ ಫೋಕಸ್ ಮಾಡಿ ಅವ್ರನ್ನ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ. ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರಿಗೆ ಏನ್ ಬೇಕು ನಮ್ಮಿಂದ, ನಮ್ಮ ಲಘು ಉದ್ಯೋಗ ಭಾರತಿಯಿಂದ ಅವ್ರು ಏನ್ ಅಪೇಕ್ಷೆ ಮಾಡ್ತಾರೆ. ನಾವು ಬರೀ ಮೆಂಬರ್ಸಿಗೆ ಅಂತಲ್ಲ ಸರ್, ಇದು ಒಂದು ನಮ್ದು ಲಘು ಉದ್ಯೋಗ ಭಾರತಿದ್ದು ಒಂದು ವಿಶೇಷ ವೈಶಿಷ್ಟ್ಯತೆ ಅಂತ ಹೇಳಿದ್ರೆ, ನಾವು ನಮ್ ಮೆಂಬರ್ ಅಲ್ಲ, ನಾವು ನಿಮ್ಗೆ ಹೆಲ್ಪ್ ಮಾಡೋದಿಲ್ಲ ಅನ್ನೋದಿಲ್ಲ. ಯಾವ್ದೇ ಕಾಮನ್ ಇಂಡಸ್ಟ್ರಿಯಲಿಸ್ಟ್ ಬಂದು ನಮ್ಗೆ ಈ ತರ ಇದೆ ಅಂತ ಹೇಳಿದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ಅವರೇ ನಮ್ಮ ಸರ್ವಿಸ್ ನೋಡಿ ಅವರೇ ಮೆಂಬರ್ ಆಗಿರ್ತಾರೆ. ಸಾಕಷ್ಟು ಉದಾಹರಣೆ ಇದೆ. ಸರಿ ಮ್ಯಾಮ್. ಅಂದ್ರೆ ಇದರಲ್ಲಿ ಟೋಟಲ್ ಆಗಿ ಯಾವುದೇ ಅಂದ್ರೆ ಸಣ್ಣ ಕೈಗಾರಿಕೆಯ ಉದ್ಯಮಿಗಳು ಬಂದು ಭಾಗವಹಿಸಬಹುದು ಅಥವಾ ಜಾಯಿನ್ ಆಗ್ಬೋದಲ್ಲ ಮೇಡಮ್? ಹೌದು. ಇದರಲ್ಲಿ ನಾವು ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಸರ್ವಿಸ್ ಸೆಕ್ಟರ್, ಟ್ರೇಡ್ ಸೆಕ್ಟರ್ ನವರಿಗೆ ಅಷ್ಟು ನಾವು ಇದು ಮಾಡೋದಿಲ್ಲ. ಯಾಕಂದ್ರೆ ತೊಂದರೆ ಇರೋದು ಮ್ಯಾನುಫ್ಯಾಕ್ಚರರ್ಸ್ ಗೆ. ನಮ್ದು ಉದ್ದೇಶ ಏನಿದೆ ಅಂದ್ರೆ, ತೊಂದರೆ ಎಲ್ಲಿದೆ ಅಲ್ಲಿ ನಾವು ಅದನ್ನ ಬಗೆಹರಿಸಬೇಕು, ಅಲ್ಲಿ ಅವ್ರಿಗೆ ನಾವು ಸಹಾಯ ಮಾಡ್ಬೇಕು, ಅವ್ರಿಗೆ ನಾವು ಸಪೋರ್ಟ್ ಕೊಡ್ಬೇಕು, ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು, ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡ್ಬೇಕು, ಅವರನ್ನ ಮುಂದೆ ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ದು ಉದ್ದೇಶ. ಸೊ ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರರ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ. ಟ್ರೇಡ್ ಅವರು, ಸರ್ವಿಸ್ ದವರು ಇದ್ದಾರೆ ನಮ್ಮ ಹತ್ರ, ಇಲ್ಲ ಅಂತಿಲ್ಲ. ಈಗ ಸರ್ವಿಸ್ ಸೆಕ್ಟರ್ ನಾವ್ ಹೇಳ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್, ಒಂದು ಮಹಿಳೆ ಎಲ್ಲಾ ಸಣ್ಣ ಸಣ್ಣ ಆಂಟ್ರಪ್ರಿನರ್ಸ್ಗೆಲ್ಲ ಒಂದು ಕೆಲಸ ಕೊಟ್ಟು ಅವ್ರದೆಲ್ಲ ವಸ್ತು ತಗೊಂಡು ಒಂದು ಅಂಗಡಿ ಇಟ್ಟಿರ್ತಾಳೆ ಅನ್ಕೊಳ್ಳಿ, ಅಥವಾ ಒಂದು ಹೋಟೆಲ್ ಇಟ್ಟಿರ್ತಾಳೆ. ಮಹಿಳಾ ಉದ್ಯಮಿಗಳಿಗೆ ಅಥವಾ ಬೇರೆದವ್ರಿಗೆಲ್ಲ ಉದ್ಯೋಗ ಕೊಟ್ಟ ಅವಳೊಂದು ಉದ್ಯೋಗಸ್ಥ ಮಹಿಳೆ ಅಂತ ಆಗಿರ್ಬೋದು. ಬಟ್ ಅವಳು ಏನು ಉದ್ಯೋಗ ಕೊಟ್ಟಿರ್ತಾಳಲ್ಲ, ಸೊ ಅದನ್ನು ನಾವು ಪರಿಗಣಿಸಿ ಅವಳು ಒಂದು ಆಂಟ್ರಪ್ರಿನರ್ ಅಂತ ನಾವು ಪರಿಗಣಿಸ್ತೀವಿ.
ಸರಿ ಸರಿ ಮೇಡಮ್. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇದರಲ್ಲಿ ನಾವು ಬೆಳಗಾವಿಗೆ ಲಘು ಉದ್ಯೋಗ ಭಾರತಿಗೆ ಬಹಳ ಒಂದು ಅತ್ಯಂತ ವಿಶೇಷವಾದ ಸಂಬಂಧ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಕರ್ನಾಟಕದಲ್ಲಿ ಫಸ್ಟ್ ಲಘು ಉದ್ಯೋಗ ಭಾರತಿ ಶುರು ಆಗಿದ್ದೇ ಬೆಳಗಾವಿಯಲ್ಲಿ. ಆಮೇಲೆ ಮಹಿಳಾ ಘಟಕ ಶುರು ಆಗಿದ್ದು ಬೆಳಗಾಮಲ್ಲೇ. ಮಹಿಳಾ ಘಟಕ ಸ್ಟಾರ್ಟ್ ಮಾಡಿದ್ದು ನಾನೇ ಲಘು ಉದ್ಯೋಗ ಭಾರತಿಯಲ್ಲಿ. 2016 ಅಲ್ಲಿ ನಿರ್ಮಲಾ ಸೀತಾರಾಮನ್ ಜಿ ಅವರನ್ನು ಕರೆಸ್ಬಿಟ್ಟು ಇನಾಗ್ರಲ್ ಮಾಡಿದ್ವಿ ಬೆಂಗಳೂರಲ್ಲಿ. ಆದ್ರೆ ಮಹಿಳಾ ಘಟಕ ಸಪರೇಟ್ ವಿಮೆನ್ ಸೆಲ್ ಅಂತ ಆಗಿದ್ದು ಬೆಳಗಾಮಲ್ಲೇ ಫಸ್ಟ್ ಆಯ್ತು ಸರ್. 25 ಜನ ಆದ್ರು. 25 ಜನ ಆದ ಕೂಡಲೇ ನಾವು 2018 ಅಲ್ಲಿ ಕಾಗವಾಡ್ ಜಿ ಮತ್ತೆ ಅಲ್ಕತಾ ಇನಾಮ್ದಾರ್ ಅವರಿಂದ ನಾವು ಇದನ್ನ ಉದ್ಘಾಟನೆ ಮಾಡಿಸಿದ್ವಿ. 2023 ನಮ್ದು ಉದ್ಘಾಟನೆ ಆಗಿದ್ದು. ಹೌದು, ಮಹಿಳಾ ವಿಭಾಗ ಅಂತ ಸಪರೇಟ್ ಆಗಿ ಸ್ಟಾರ್ಟ್ ಆಯ್ತು. ಅದರದೇ ಆದ ಅಧ್ಯಕ್ಷರು ಇರ್ತಾರೆ, ಅದರದೇ ಆದ ಸೆಕ್ರೆಟರಿ ಇರ್ತಾರೆ. ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತಾ ಇರ್ತೀವಿ, ಬಟ್ ಅವರು ತಮ್ಮ ವಿಮೆನ್ಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ಅವ್ರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ವಿಭಾಗದಿಂದ ನಾವು ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡ್ತೀವಿ. ಒಂದು ಹೇಳ್ತೀನಿ, ಪೊಲ್ಯೂಷನ್ ಕಂಟ್ರೋಲ್ ನಿಂದ ಬ್ಯಾನ್ ಆನ್ ಪ್ಲಾಸ್ಟಿಕ್ ಅಂತ ಒಂದು ಥೀಮ್ ಇಟ್ಕೊಂಡ್ವಿ. ಎಲ್ಲ ಕಾಟನ್ ಬ್ಯಾಗ್ಸ್ ಹೊಲಿಯಕ್ ಸ್ಟಾರ್ಟ್ ಮಾಡಿಸಿದ್ವಿ. ಸಣ್ಣ ಸಣ್ಣ ತುಂಡು ಬಟ್ಟೆಯಿಂದ ದುಪ್ಪಟ್ಟಿ ಕ್ವಿಲ್ಟ್ ಅಂತ ಹೇಳ್ತಾರಲ್ಲ, ಅದನ್ನ ಮಾಡಿಸ್ಲಿಕ್ಕೆ ಕಲ್ಸಿದ್ವಿ. ಆಮೇಲೆ ವಿಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸ್ ಇಂದ ನಾವು ಬ್ಯೂಟಿ ಪಾರ್ಲರ್ ಕೋರ್ಸಸ್ ಮಾಡಿಸ್ತೀವಿ. ಆಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಮಾಡ್ತೀವಿ. ಮೇನ್ ಬ್ಯಾಂಕರ್ಸ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಕೆನರಾ ಬ್ಯಾಂಕ್ ಅವರು, ಆಮೇಲೆ ನಬಾರ್ಡ್ ಅವರು ಗೊತ್ತಿರ್ಬೋದು ನಿಮ್ಗೆ. ನಬಾರ್ಡ್ ಅವರು ತುಂಬಾ ನಮ್ಗೆ ಹೆಲ್ಪ್ ಮಾಡಿ, ಅವರು ಗ್ರಾಮೀಣ ಮಹಿಳೆಯರಿಗೆ ಏನ್ ಬೇಕು ಅನ್ನೋದನ್ನ ನಾವು ಮಾಡ್ತೀವಿ, ನೀವು ಗ್ರಾಮೀಣ ಮಹಿಳೆಯರನ್ನ ಕರ್ಕೊಂಡ್ ಬನ್ನಿ ಅಂತ ಅವರು ತುಂಬಾ ಸಪೋರ್ಟಿವ್ ಇದ್ದಾರೆ. ಸೊ ಅವ್ರವ್ರ ಡಿಪಾರ್ಟ್ಮೆಂಟ್ ನಾವು ಹೆಲ್ಪ್ ತಗೊಂಡು ಸಪೋರ್ಟ್ DIC ಅವ್ರು ಇರ್ತಾರೆ, ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಅಂಡ್ ಕಾಮರ್ಸ್. ಅವ್ರು ನಮ್ದು ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾರೆ, ಬಂದು ಹೊಸ ಹೊಸ ಮೆಂಬರ್ಸ್ಗೆ ಅಲ್ಲಿಂದ ಏನಿದೆ ಫೆಸಿಲಿಟಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ನಮ್ಗೆ ಮಹಿಳಾ ಉದ್ಯಮಿಗಳಿಗೆ ಅಂತ ಕೆಲವೊಂದು ವಿಶೇಷವಾದ ಕೆಲವೊಂದು ಅನುಕೂಲ ಇರ್ತದೆ, ಅದನ್ನ ಅವ್ರಿಗೆ ತಿಳುವಳಿಕೆ ಮಾಡಿಕೊಡ್ತಾರೆ. ಇದಕ್ಕೆಲ್ಲ ನೀವು ಬನ್ನಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಳ್ಕೊಡ್ತಾರೆ. ಆ ತರ ಬಾಂಧವ್ಯ ಲಘು ಉದ್ಯೋಗ ಭಾರತಿಗೆ ಗವರ್ಮೆಂಟ್ಗೆ ಇದೆ ಸರ್. ಇದೇ ತರ ವಿಮೆನ್ಸ್ ಅಲ್ಲಿ ನಾವು ಕೆಲಸ ಮಾಡೋ ಮುಂದೆ ಎವ್ರಿ ಇಯರ್ ನಾವು ಮತ್ತೆ ಲಾಸ್ಟ್ ಮಂತ್ ಹೋಲಿ ಮಿಲನ್ ಅಂತ ಮಾಡಿದ್ವಿ. ಇದು ಕರ್ನಾಟಕದಲ್ಲಿ ಹೋಲಿ ಮಿಲನ್ ಮಾಡೋದೇ ಬೆಳಗಾಂ ವಿಮೆನ್ಸ್ ಅಲ್ಲಿ ಒಂದೇ, ಎಲ್ಲೂ ಆಗೋದಿಲ್ಲ ಇದು. ಹೋಲಿ ಮಿಲನ್ ಅಂತ ನಾವು ಕರೆದ್ಬಿಟ್ಟು ಬರೀ ಹೂವಿನ ಪಕ್ಕಳಿಯಿಂದ ನಾವು ಹೋಲಿ ಆಡ್ತೀವಿ. ಹೋಲಿ 2 hours ಎಲ್ಲ ಆಡಿ ಎಲ್ಲರಿಗೂ ಊಟ ಎಲ್ಲ ಕೊಟ್ಟು 150 ಜನ ಮೆಂಬರ್ಸ್ ಬಂದಿದ್ರು. ಮತ್ತೆ ಅವಾಗ ನಾವು ಬರೀ ಈ ತರ ಎಂಜಾಯ್ಮೆಂಟ್ ಅಂತಲ್ಲ, ಅವತ್ತು DIC, ನಬಾರ್ಡ್, ಕೆನರಾ ಬ್ಯಾಂಕ್ ಇವ್ರನ್ನೆಲ್ಲ ಬ್ಯಾಂಕರ್ಸ್ ಅನ್ನು ಕರೆಸಿ ಅವ್ರದ್ದು ಏನ್ ಸ್ಕೀಮ್ ಇದೆ ವಿಮೆನ್ ಎಂಟರ್ಪ್ರಿನರ್ಸ್ ಗೆ ಅಂತ ಹೇಳಿ 1 hour ಅವ್ರದೆಲ್ಲ ಲೆಕ್ಚರ್ ಇಟ್ಟು ಆಮೇಲೆ ಹೋಲಿ ಮಿಲನ್ ಮಾಡಿದ್ವಿ. ಬೆಸ್ಟ್ ಮ್ಯಾಮ್. ನಮ್ಮ ರೇಡಿಯೋದಲ್ಲೂ ಸಹ ನಾವು ಅದನ್ನ ಹೇಳ್ತಿರ್ತೀವಿ, ನಮ್ದು ಯಾವುದೇ ಹಬ್ಬಗಳಿದ್ರು ಅದನ್ನ ನೈಸರ್ಗಿಕವಾಗಿ ಆಚರಿಸಿದ್ರೆ ನಿಸರ್ಗಕ್ಕೂ ಒಳ್ಳೇದು, ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಿರ್ತೀವಿ. ಸೊ ನೀವು ಹೇಳೋದ್ರ ಮೂಲಕ ಅದನ್ನ ನಮ್ಮ ಕೇಳುಗರಿಗೂ ಸಹ ತಿಳಿಸ್ಕೊಟ್ರೆ, ಹೂವಿನ ದಳಗಳ ಮೂಲಕ, ಪಕಳಿಗಳ ಮೂಲಕ ನೀವು ಹೋಳಿಯನ್ನ ಆಡಿ ಅದನ್ನ ಒಂದು ಅರ್ಥಪೂರ್ಣ ಒಂದು ಆಚರಣೆಯನ್ನ ತಂದಿದ್ದೀರಿ. ಅದಕ್ಕೆ ಇನ್ನೊಂದು ಹೇಳ್ಬೇಕಂದ್ರೆ ಸರ್, ಬರೀ ಇದಕ್ಕೆ ಮೆಂಬರ್ಸ್ ಅಂತ ಕರೆಯೋದಿಲ್ಲ ನಾವು, ಯಾವ್ದಕ್ಕೂ ಪ್ರೆಸ್ ಮೀಟ್ ಮಾಡ್ತೀವಿ, ಪೇಪರ್ ಅಲ್ಲೂ ಕೊಡ್ತೀವಿ. ನಾಳೆ ಸೋಮವಾರದ್ದು ಪೇಪರ್ ಅಲ್ಲಿ ಬಂದಿದೆ, ಇವತ್ತರ ಇದೆ, ಬರ್ಬಹುದು, ಎಲ್ಲರೂ ಓಪನ್ ಇದೆ ಅಂತ. ಈ ತರ ನಾವ್ ಏನ್ ಮಾಡ್ತೀವಿ, ನಾನ್ ಮೆಂಬರ್ಸ್ ಅನ್ನು ಕರೆದು ನಮ್ಮ ಸರ್ವಿಸ್ ಅವ್ರಿಗೆ ಕೊಟ್ಟಾದ್ಮೇಲೆ ಅವರೇ ನಮ್ ಮೆಂಬರ್ ಆಗ್ತಾ ಇದ್ದಾರೆ. ಈಗ ಎಕ್ಸಿಬಿಷನ್ ನಮ್ ಮೆಂಬರ್ಸ್ ಅಲ್ಲೇ ಅಲ್ಲ, ನಾನ್ ಮೆಂಬರ್ಸ್ ಗೆ ನಾವು ಇಟ್ಟಿದ್ದೀವಿ. ಈಗಾದ್ರೂ ಹೇಳಿದ್ರಿ ನೀವು ನಮ್ಮ ಸಂದರ್ಶನದಲ್ಲಿ, ಕೇವಲ ನಮ್ಮ ಒಂದು ಸಂಸ್ಥೆ ಅಷ್ಟೇ ಅಲ್ಲದೆ ನಾವು ಬೇರೆದವ್ರಿಗೆ, ಸಣ್ಣ ಉದ್ಯಮದಾರರಿಗೆ ಯಾರಿಗೆ ಒಂದು ಸಹಾಯ ಇದ್ರು ನಾವು ಮಾಡ್ತೀವಿ ಅಂತ. ಸೊ ಅದಕ್ಕೆ ಒಂದು ಅಭಿನಂದನೆಯನ್ನ ಹೇಳ್ತೀನಿ ಮೇಡಮ್. ನಾವ್ ಹೆಂಗೆ ಮಾಡ್ತೀವಿ ಅಂದ್ರೆ, ಈಗ ಕೆಲವೊಬ್ರು ಸ್ಪೆಷಲಿ ಲೇಡೀಸ್ ನಮ್ಮ ಹತ್ರ ಕೌನ್ಸಿಲಿಂಗ್ ಬರ್ತಾರೆ. ಕೌನ್ಸಿಲಿಂಗ್ ಬಂದಾಗ ಅವ್ರು ಹೇಳ್ತಾರೆ, ನಾವ್ ಏನೋ ಮಾಡ್ಬೇಕಂತ ಮಾಡಿದೀವಿ, ಫೈನಾನ್ಷಿಯಲಿ ವಿ ವಾಂಟ್ ಟು ಬಿ ಸ್ಟ್ಯಾಂಡ್ ಆನ್ ಅವರ್ ಓನ್ ಅಂತ ಬರ್ತಾರೆ. ಆದ್ರೆ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಸೊ ನಾವು ಬಿಸ್ನೆಸ್ ಕೌನ್ಸಿಲಿಂಗ್ ಮಾಡ್ತೀವಿ ಸರ್. ಬಿಸ್ನೆಸ್ ಕೌನ್ಸಿಲಿಂಗ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಹತ್ರ ಹಿಡನ್ ಟ್ಯಾಲೆಂಟ್ ಇದೆ ಅಂತ, ಅವ್ರು ಏನ್ ಮಾಡ್ಬಲ್ರು ಅಂತ. ಕೆಲವೊಬ್ರು ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಇರ್ತಾರೆ, ಕೆಲವೊಬ್ರು ಪೇಪರ್ ಬ್ಯಾಗ್ಸ್ ಅಲ್ಲಿ. ಕೇಳಿದಾಗ ನಾವು ಕ್ವಶನ್ ಕೇಳಿ ಹೋದಾಗ ನಮ್ಗೆ ಗೊತ್ತಾಗ್ಬಿಡ್ತದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಏನು ಮಾಡೋದಿಲ್ರಿ ಅಂತ ಹೇಳ್ತಿರ್ತಾರೆ, ಬಟ್ ಆಮೇಲೆ ಹೇಳ್ತಾರೆ ಟೈಮ್ ಪಾಸ್ ಅಂತ ಪಕ್ಕದ ಮನೆಯವ್ರಿಗೆ ಔಷಧ ಅಂಗಡಿಗೆ ಒಂದು ಪೇಪರ್ ಬ್ಯಾಗ್ ಮಾಡ್ಕೊಡ್ತೀವ್ರಿ ಅಂತ ಹೇಳ್ತಾರೆ. ಡೆಪ್ತ್ ಅಲ್ಲಿ ಹೋದಾಗ ಅದು ಗೊತ್ತಾಗುತ್ತೆ. ಅದನ್ನ ನಾವು ಐಡೆಂಟಿಫೈ ಮಾಡಿ ಅವರನ್ನ ಅದರಲ್ಲೇ ಇಂಪ್ರೂವ್ ಮಾಡಿಸ್ತೀವಿ. ಅದನ್ನ ಫೈನಲ್ ಟಚ್ ಆಗೋ ತರ ಅವರಿಗೆ ಟ್ರೈನಿಂಗ್ ಕೊಡಿಸ್ತೀವಿ, ಕೊಡಿಸಿ ಅದರದೇ ಬಿಸ್ನೆಸ್ ಬೆಳೆಯೋ ತರ ನಾವು ಮಾಡ್ಕೊಡ್ತೀವಿ. ಎಸ್ ಮ್ಯಾಮ್. ಈಗ ಕೌನ್ಸಿಲ್ ಬಗ್ಗೆ ಎಲ್ಲ ಹೇಳಿದ್ರಲ್ಲ ಮೇಡಮ್, ಸೊ ಅದರ ರಿಲೇಟೆಡ್ ನಿಮ್ಗೆ ಹತ್ರ ಏನಾದ್ರು ಮಾಹಿತಿ ಬೇಕಾದ್ರೆ ಯಾರನ್ನ ಅವರು ಸಂಪರ್ಕಿಸಬಹುದು ಮೇಡಮ್? ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಬಿಸ್ನೆಸ್ ಅಂದ್ರೆ ನಂದು GIZ ಇಂದ
ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಟ್ರೈನಿಂಗ್ ಅಂತ ಆಗಿದೆ. ಸೊ ವಿ ಡೂ ಪ್ರೊಫೆಷನಲ್ ಕೌನ್ಸಿಲಿಂಗ್. ಅದಲ್ಲದೆ ನನ್ ಜೊತೆ ನನ್ನ ಟೀಮ್ ಇರ್ತಾರೆ. ಈಗ ಅವ್ರಿಗೂ ಎಲ್ಲ ಗೊತ್ತಾಗಿದೆ ಈ ತರ ಮಾಡ್ಬೇಕು ಅಂತ. ಬೇಸಿಕ್ ಕ್ವಶನ್ಸ್ ಎಲ್ಲ ಅವ್ರು ಕೇಳ್ಕೊಳ್ತಾರೆ. ಮುಂದೆ ಫೈನಲ್ ಇದಕ್ಕೆ ನಾನು ಅವ್ರದ್ದು ಕೌನ್ಸಿಲಿಂಗ್ ಮಾಡ್ತೀನಿ. ಅದ್ರ ನಂಬರ್ ಶೇರ್ ಮಾಡಬಹುದಾ ಮೇಡಮ್? 9845636523. ಓಕೆ, ವೆಲ್ ಕೇಳುಗರೆ, ಈಗ ಮೇಡಮ್ ಹೇಳಿದ್ರು ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಉದ್ಯಮಶೀಲತೆ ನಿಮ್ಮಲ್ಲಿ ಇದ್ರೆ ಅಥವಾ ಅದನ್ನ ಮಾಡಬೇಕು ಅನ್ನೋದು ಈಗ ಗೊತ್ತಿಲ್ಲ ಅಂತಾನೆ ಎಷ್ಟೋ ಜನರಿಗೆ ಪ್ರತಿಭೆಗಳಿರ್ತವೆ. ಅದನ್ನ ಹೊರಹಾಕುವ ಒಂದು ಔದ್ಯೋಗಿಕ ಕೌನ್ಸಿಲಿಂಗ್ ನಡೀತದೆ. ಸೊ ಅದರ ರಿಲೇಟೆಡ್ ಯಾರಿಗಾದ್ರೂ ನಿಮಗೆ ಸಲಹೆ ಸೂಚನೆ ಏನಾದ್ರು ಬೇಕಾಗಿದ್ರೆ ಈಗ ಹೇಳಿದಂತ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಮಹಿಳಾ ವಿಭಾಗದವರಿಗೆ ನಾನು ಯಾರು ತುಂಬಾ ಜನ ಆರ್ಟ್ ಮತ್ತೆ ಫುಡ್ ಅಲ್ಲಿ ಎಲ್ಲ ಇದ್ದಾರೆ. ಫುಡ್ ಅಲ್ಲಿ ಇದ್ದವರಿಗೆ ನಾವು ಲೈಸೆನ್ಸ್ ಎಲ್ಲ ಕೊಡಿಸ್ತೀವಿ. ಮತ್ತೆ ಆರ್ಟಿಸನ್ ಯಾರು ಹ್ಯಾಂಡಿಕ್ರಾಫ್ಟ್ ಅಲ್ಲಿ ಎಲ್ಲ ಇರ್ತಾರ, ಆರ್ಟಿಸನ್ಸ್ ಇರ್ತಾರ, ಅವ್ರಿಗೆ ನಾವು ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ID ಕಾರ್ಡ್, ಪೆಹಚಾನ್ ಕಾರ್ಡ್ ಅಂತಾರೆ, ಅದನ್ನ ಲೈಫ್ ಟೈಮ್ ಒಂದು ಫುಲ್ ಲೈಫ್ ಟೈಮ್ ಕಾರ್ಡ್ನೇ ನಾವು ಅವರಿಗೆ ವಿದೌಟ್ ಸಿಂಗಲ್ ಪೈಸಾ, ಒಂದು ಪೈಸಾನು ತಗೊಳ್ದಂಗೆ ನಾವು ಅವರಿಗೆ ಫಾರ್ಮ್ ನಾವೇ ಕೊಟ್ಟು ಅದನ್ನ ಫಿಲ್ ಅಪ್ ಮಾಡಿಸಿ ಅವ್ರ ಫೋಟೋ ಹಚ್ಚಿ ನಾವೇ ಡಿಪಾರ್ಟ್ಮೆಂಟ್ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಅವ್ರು ಸಹಿತ ನಮ್ಮ ಒಂದು ಲಘು ಉದ್ಯೋಗ ಭಾರತಿಯಿಂದ ಸಬ್ಮಿಟ್ ಮಾಡಿದ್ದೀವಿ ಅಂತ ಹೇಳಿ ಎರಡು ವಿಚಾರ ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾವು ಆತರ ನಾವ್ ಯಾರು ಫೇಕ್ ಸಬ್ಮಿಟ್ ಮಾಡೋದಿಲ್ಲ ಅಂತ. ಅದಕ್ಕೆ ಅವರು ಅದನ್ನ ಕಾರ್ಡು ಕೊಟ್ಟಿದ್ದಾರೆ. ಇದೊಂದು ಉದಾಹರಣೆ ಅಂತ ಹೇಳಿದ್ರೆ, ಈಗ ನಾಳೆನೆ ಒಂದು 10 ಜನದ ಕಾರ್ಡ್ ನಾವು ಲಾಸ್ಟ್ 4 days ಬ್ಯಾಕ್ ನಾನು ಕೊಟ್ಟಿದ್ದೆ. ಆಮೇಲೆ ಕಂಟ್ರಿ ಹೆಡ್ ಮಾತಾಡಿದ್ದೆ. ಸೊ ಅವ್ರಿಗೆ ನಾನು ಹೇಳಿದೆ, ಮೇಡಮ್ ಈ ತರ ನಾವು ಅಪ್ಲೈ ಮಾಡಿದೀವಿ, ಸ್ಥಾಪನಾ ದಿವಸ ನಾವು ID ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತ ಮಾಡಿದೀವಿ, ಕೊಡ್ಬೋದಾ ಅಂತ. ಇಮಿಡಿಯೇಟ್ ಅವರು ಎಷ್ಟ್ ದಿವಸ ಆಯ್ತು ಅಂದ್ರು, 3 ದಿವಸ ಆಯ್ತು ಅಂದೆ. ಆಯ್ತು, ಫೈಲ್ ನಂಬರ್ ಎಲ್ಲ ಕೊಡಕ್ ಹೇಳ್ರಿ ಡೈರೆಕ್ಟರ್ಗೆ ಅಂದ್ರು. ಧಾರವಾಡದಲ್ಲಿ ಆಫೀಸ್ ಇದೆ, ಅವ್ರಿಗೆ ಫೋನ್ ಮಾಡಿ ಹೇಳಿದೆ. ಅಯ್ಯೋ ಮೇಡಮ್ ನೀವು ಕಂಟ್ರಿ ಹೆಡ್ ಮಾತಾಡಿದ್ರ ಅಂದ್ರು. ಹೌದು ಸರ್ ಅಂದೆ. ಎಲ್ಲ ಆಯ್ತು, ಇವತ್ತು ಕಾರ್ಡ್ ಬಂದಾಯ್ತು. ಸೊ ಈ ತರ ನಾವು ಅಂದ್ರೆ ನಾವು ಫಾಲೋ ಅಪ್ ಅಂದ್ರೆ ಫಾಲೋ ಅಪ್ ಮಾಡ್ತೀವಿ. ಅವ್ರಿಗೆ ಏನೋ ಒಂದು ಟ್ರೈನಿಂಗ್ ಕೊಟ್ಟು ಬಿಟ್ಬಿಡೋದಿಲ್ಲ, ಫಾಲೋ ಅಪ್. ಅದು ಒಂದು ನಮ್ ಲಘು ಉದ್ಯೋಗ ಭಾರತಿ. ಎಷ್ಟೇ ಹೇಳಿದ್ರು ಕಡಿಮೆ ಸರ್ ಲಘು ಉದ್ಯೋಗ ಭಾರತಿ. ಸರಿ ಮೇಡಮ್. ವೆಲ್ ಮೇಡಮ್, ಈಗ ತಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಮೇಡಮ್? ಈಗ ಪೇರೆಂಟಲ್ ಬಾಡಿ ಹಿಡಿದು ನಾವೀಗ ಬೆಲ್ಗಾಮ್ ಅಲ್ಲಿ 250 ಮೇಲೆ ಮೆಂಬರ್ಸ್ ಇದ್ದೀವಿ ಸರ್. ಅದರಲ್ಲಿ 55 ಜನ ಲೇಡೀಸ್ ಇದ್ದಾರೆ. ಪೇರೆಂಟಲ್ ಬಾಡಿ ಅದು ಬೇರೆನೆ, ಅಂದ್ರೆ ನಾವೆಲ್ಲ ಕನೆಕ್ಟೆಡ್ ಇರ್ತೀವಿ. ಕೆಲವೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲರೂ ಸೇರಿನೇ ಮಾಡ್ತೀವಿ. ಕೆಲವೊಂದು ಮಹಿಳಾ ವಿಭಾಗದಿಂದ ನಾವು ಬೇರೆ ಮಾಡ್ತೀವಿ, ಅವರು ಜೆಂಟ್ಸ್ ಇದರಿಂದ ಬೇರೆ ಮಾಡ್ತಾ ಇರ್ತಾರೆ. ಕೇವಲ ಮಹಿಳಾ ವಿಭಾಗದಲ್ಲಿನೇ ಎಷ್ಟಿರಬಹುದು ಮೇಡಮ್? ನಾವು 55 ಜನ ಇದ್ದೀವಿ. ಅದರಲ್ಲಿ ಆಫೀಸ್ ಬೇರರ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂದ್ರೆ 5 ಜನ ಇದ್ದೀವಿ ಸರ್. 5 ಜನ. ನಾನು ಸ್ಟೇಟ್ಗಿದ್ದೀನಿ, ಸ್ಟೇಟ್ಗೆ, ಮತ್ತು ನಾನು ಮಹಿಳಾ ಪ್ರಮುಖ ಅಂತ ನ್ಯಾಷನಲ್ ಇದ್ದೀನಿ. ಕರ್ನಾಟಕ ಸ್ಟೇಟ್ ಪ್ರಮುಖ ಅಂತ ಹೇಳಿ ನ್ಯಾಷನಲ್ಗೆ ಒಂದು ನಾಮಿನೇಷನ್ ಇರುತ್ತೆ. ನಾನು ಅದರಲ್ಲಿ ಇರೋದ್ರಿಂದ ಲೋಕಲ್ ಅಲ್ಲಿ ನಾನು ಇರೋದಿಲ್ಲ. ಬಟ್ ಐ ವಿಲ್ ಬಿ ದೇರ್ ಆಸ್ ಅ ಗೈಡೆನ್ಸ್ ಕೊಡೋಕೆ ಅಥವಾ ಸಪೋರ್ಟರ್ ಅಂತ ಇರ್ತೀನಿ ನಾನು. ಇಲ್ಲಿ ಒಬ್ರು ಚೇರ್ಮನ್ ಇರ್ತಾರೆ, ಒಬ್ರು ಸೆಕ್ರೆಟರಿ ಇರ್ತಾರೆ, ಒಬ್ರು ಟ್ರೆಜರರ್ ಇರ್ತಾರೆ, ಇಬ್ರು ಎಕ್ಸಿಕ್ಯೂಟಿವ್ ಕಮಿಟಿ ಇರ್ತಾರೆ. ಈಗ ಬೆಳಗಾವಿಯಲ್ಲೇನೆ ಎಲ್ಲಿ ಇರೋದು ಮೇಡಮ್ ಆಫೀಸು? ಸರ್ ಬೆಳಗಾಂ ಅಲ್ಲಿ ಉದ್ಯಮ್ ಬಾಗಲ್ಲಿ BT ಪಾಟೀಲ್ ಹಾಲ್ ಅಂತ ಇದೆ, ಚೇಂಬರ್ ಆಫ್ ಕಾಮರ್ಸ್ ಪಕ್ಕ, ಮ್ಯಾಕ್ಡೊನಾಲ್ಡ್ಸ್ ಪಕ್ಕ. ಅಲ್ಲಿ ನಮ್ದು ರೀಸೆಂಟ್ ಆಗಿ ಆಫೀಸ್ ಓಪನ್ ಆಗಿದೆ, ಲಘು ಉದ್ಯೋಗ ಭಾರತಿ ಕರ್ನಾಟಕ ಅಂತ. ಮಹಿಳೆಯರಿಗೆ ಬೇರೆ, ಜೆಂಟ್ಸ್ಗೆ ಬೇರೆ ಅಂತ ನಾವ್ ಇನ್ನು ಆಫೀಸ್ ಬೇರೆ ಬೇರೆ ಮಾಡ್ಕೊಂಡಿಲ್ಲ. ಅಲ್ಲೇ ಇರ್ತೀವಿ. ಬಟ್ ಕೆಲವೊಮ್ಮೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡೋದು ನಮ್ಮ ಆಫೀಸ್ ಅಲ್ಲೋ ಅಥವಾ ನಮ್ಮ ಮನೆಯಲ್ಲೋ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ದು ಎಲ್ಲಾರ್ದು ಇಂಡಸ್ಟ್ರಿ ಅಥವಾ ನಮ್ದು ಹೋಟೆಲ್ಸ್, ನಮ್ಮ ಜನದೆಲ್ಲ ಏನೇನೋ ಇರೋದ್ರಿಂದ ನಾವು ಅಲ್ಲಿ ಹೋಗೋದು ಕಡಿಮೆ ಆಫೀಸಿಗೆ. ಮೀಟಿಂಗ್ ಎಲ್ಲ ಇದ್ದಾಗ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಎಲ್ಲಿರ್ತೀವಿ ಅಲ್ಲೇ ಕರಿತೀವಿ. ಯಾರಾದ್ರೂ ಫೋನ್ ಮಾಡಿ ನಮ್ಗೆ ಈ ತರ ಕೌನ್ಸಿಲಿಂಗ್ ಬೇಕು ಅಥವಾ ಏನಾದ್ರೂ ಗೈಡೆನ್ಸ್ ಬೇಕು ಅಂತ ಕೇಳಿದಾಗ. ಬಟ್ ಇನ್ನೊಂದು ನಾವ್ ಏನ್ ಮಾಡ್ತೀವಿ ಸರ್, ಫೈನಾನ್ಷಿಯಲ್ ಲಿಟ್ರಸಿ ಅಂತ ಕಾರ್ಯಕ್ರಮ ಮಾಡ್ತೀವಿ. ಅವಾಗ ಈ ಪ್ರಾಜೆಕ್ಟ್ ಹೆಂಗ್ ಮಾಡ್ಬೇಕಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಲೋನ್ ಅಪ್ಲೈ ಮಾಡ್ಬೇಕಿದ್ದಾಗ ಪ್ರಾಜೆಕ್ಟ್ ಬೇಕಾಗತ್ತೆ. ಸೊ ಅದನ್ನ ಪ್ರಾಜೆಕ್ಟ್ ಸಹಿತ ಮಾಡಿಸ್ಕೊಟ್ಟು ಅದನ್ನ DIC ಅವ್ರಿಗೆ ನಾವು ಹೇಳ್ತೀವಿ, ಸರ್ ಈ ತರ ಇವ್ರ ಪ್ರಾಜೆಕ್ಟ್ ಇದೆ, ಇವ್ರದ್ದು ನೀವು ಲೋನ್ ಅಪ್ರೂವ್ ಮಾಡಿ ಅಂತ. ಅವಾಗ ಅವ್ರು ಕೇಳ್ತಾರೆ ಯಾವ ಬ್ಯಾಂಕ್ ಇವ್ರದ್ದು ಅಂತ. ಆ ಬ್ಯಾಂಕಿಗೆ ಹೋಗಿ ನೀವು ಮಾತಾಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ನಿಮ್ ಬ್ಯಾಂಕಿಗೆ ಹೋಗಿ ನಿಮ್ಗೆ ಲೋನ್ ಕೊಡಕ್ ತಯಾರಿದ್ದಾರ ಕೇಳಿ ಅಂತ. ಅದನ್ನ ಮಾಡಿಸಿ ಅದನ್ನ DIC ಥ್ರೂ ಅದನ್ನ ಮಾಡಿಸಿನೂ ಕೊಡ್ತೀವಿ ನಾವು. PMEGP ಆಗ್ಲಿ, ಮುದ್ರಾ ಯೋಜನೆ ಆಗ್ಲಿ, ಅದನ್ನ ಸಹಿತ ನಾವು ಮಾಡಿಸ್ಕೊಡ್ತೀವಿ. ಎಸ್. ಸೊ ಇದ್ರ ಮೂಲಕ ನಮ್ಮ ಶ್ರೋತೃಗಳಿಗೆ ಹೇಳೋದೇನಪ್ಪ ಅಂದ್ರೆ, ಖಂಡಿತವಾಗಿನೂ ಯಾರಿಗಾದ್ರೂ, ಅದರಲ್ಲಿ ಎಸ್ಪೆಷಲಿ ಮಹಿಳೆಯರಿಗೆ, ನಿಮಗ ಮನೆಯಲ್ಲೇ ಕೂತು ಮಾಡುವಂತಹ ಎಷ್ಟೊಂದು ಉದ್ಯೋಗಗಳಿರ್ತಾವ. ನಮ್ಮೂರ ಬಾನುಲಿಯಲ್ಲಿಯೂ ಸಹ ನೀವು ಹಲವಾರು ಕೆಲವೊಂದು ಟಿಪ್ಸ್ ಗಳನ್ನ ಕೇಳಿರ್ತೀರಿ, ಕಾರ್ಯಕ್ರಮಗಳನ್ನ ಆಲಿಸಿರ್ತೀರಿ. ಅದೇ ರೀತಿ ಈಗ ಇಂದು ಮೇಡಮ್ ಅವರು ಸಹ ಅದರ ರಿಲೇಟೆಡ್ ನಿಮ್ಗೆ ಹೇಳ್ತಿದ್ದಾರೆ. ಕೌನ್ಸಿಲಿಂಗ್ ಬೇಕಾದ್ರೆ ನೀವು ಖಂಡಿತವಾಗಿನೂ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ.
ಆಮೇಲೆ ಏನಾದರೂ ಸಲಹೆಗಳು ಬೇಕಾದರೆ ಪಡೆದುಕೊಳ್ರಿ. ವೆಲ್ ಮೇಡಮ್, ಈಗ ಕಾರ್ಯಕ್ರಮದ ರಿಲೇಟೆಡ್ ಮಾತಾಡೋದಾದ್ರೆ ಕಾರ್ಯಕ್ರಮದ ಒಂದು ಸಮಯ ಹಾಗೂ ಎಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳ್ಬೇಕು ಮೇಡಮ್. ಸರ್, ಇದು ಸ್ಥಾಪನಾ ದಿವಸ 32 ವರ್ಷ ಮುಗಿದು 33ನೇ ವರ್ಷ ಸ್ಟಾರ್ಟ್ ಆಗ್ತದೆ. ಇದು ಹೋಟೆಲ್ ನ್ಯೂ ಉದಯ್ ಭವನ್, ಖಾನಾಪುರ್ ರೋಡ್. RPD ದಲ್ಲ, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಖಾನಾಪುರ್ ರೋಡ್ ಅಲ್ಲಿ ಸಾಯಂಕಾಲ 5ರಿಂದ 9 ಗಂಟೆವರೆಗೂ ನಡೀತದೆ. 1 ಅವರ್ ವೇದಿಕೆ ಕಾರ್ಯಕ್ರಮ ಇದೆ. ವೇದಿಕೆ ಕಾರ್ಯಕ್ರಮ ಅಂದ್ರೆ ಸಹಿತ ಮಹಿಳೆಯರಿಗೆ ಉಪಯೋಗ ಆಗುವಂತದ್ದು. ಸೈಬರ್ ಕ್ರೈಮ್ ಅಕ್ಕಾಪಡೆಯವರು ಬರ್ತಾ ಇದ್ದಾರೆ ವಿತ್ ಹರ್ ಟೀಮ್. ಶ್ರೀಮತಿ ಸುಮನ್ ಪವಾರ್ ಅಂತ ತಮ್ಮ ಟೀಮ್ ಕರ್ಕೊಂಡ್ ಬರ್ತಾರೆ. ಅವರು ಮಾತಾಡಿ ಅದಾದ್ಮೇಲೆ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಅವರು ನಮ್ಗೆ ಆರ್ಟಿಸನ್ ಕಾರ್ಡ್ ಮತ್ತೆ ನ್ಯಾಷನಲ್ ಅವಾರ್ಡ್ ಹೆಂಗೆ ಅಪ್ಲೈ ಮಾಡ್ಬೇಕು, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅದನ್ನು ಎಲ್ಲ ಹೇಳಿ ಇನಾಗ್ರಲ್ ಮಾಡ್ತಾರೆ. ಅದಾದ್ಮೇಲೆ ಈಗ ಸದ್ಯಕ್ಕೆ 22 ಜನ ಸ್ಟಾಲಿಗೆ ಆಲ್ರೆಡಿ ಹೇಳಿಟ್ಟಿದ್ದಾರೆ. ಇನ್ನೂ ಜನ ಕೇಳ್ತಾ ಇದ್ದಾರೆ. ಇದು ನಾನು ಎಕ್ಸಿಬಿಟರ್ಸ್ ಗೆ ಏನ್ ಹೇಳಿದೀನಿ, ಅಡ್ವೈಸ್ ಮಾಡಿದೀನಿ ಅಂದ್ರೆ, ನೋಡಮ್ಮ ನೀವೆಲ್ಲ ವಿಸಿಟಿಂಗ್ ಕಾರ್ಡ್ ಮಾಡ್ಕೊಂಡ್ ಬನ್ನಿ, ಕಾರ್ಡ್ ಎಕ್ಸ್ಚೇಂಜ್ ಮಾಡಿ. ಈಗ ಮಹಾಂತೇಶ್ ನಗರ್ ಅಲ್ಲಿ ಇರೋರ್ಗೆ ಉದ್ಯಮ ಭಾಗದವ್ರಿಗೆ ಗೊತ್ತಿರೋದಿಲ್ಲ, ಭಾಗ್ಯನಗರ ಅಲ್ಲಿ ಇರೋರ್ಗೆ ರಾಮತೀರ್ಥ ನಗರ್ ಅವ್ರಿಗೆ ಗೊತ್ತಿರೋದಿಲ್ಲ. ಬರೀ ಇದೊಂದು ನೆಟ್ವರ್ಕ್, ಚೆನ್ನಾಗಿ ನೆಟ್ವರ್ಕ್ ಮಾಡಿ ಮಾತಾಡಿ, ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡಿ, ಎಲ್ಲ ಎವ್ರಿ ಟೇಬಲ್ ಹೋಗಿ ಮಾತಾಡಿ, ಕಾರ್ಡ್ ತಗೊಂಡ್ ಬನ್ನಿ. ಸೇಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ, ನೆಟ್ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದೀವಿ ನಾವು. ಡೆಫಿನೆಟ್ಲಿ ಮೇಡಮ್. ಅದೇ ರೀತಿ ಮೇಡಮ್, ಈಗ ಯಾರಾದ್ರೂ ಸ್ಟಾಲ್ ಹಾಕ್ಬೇಕಂತ ಇದ್ರೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು? ಸರ್, ಅವರು ಒಂದು ವಿಡಿಯೋ ಕಳಿಸಿದೀನಿ ನಾನು, ತಮಗೆ ಬಂದಿದೆಯಲ್ಲೋ ಗೊತ್ತಿಲ್ಲ. ಆ ವಿಡಿಯೋದಲ್ಲಿ ಒಂದು ನಂಬರ್ ಕಳಿಸಿದೀನಿ, ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ. ಅದರಿಂದನೇ ಸುಮಾರು ಜನ ಮಾಡ್ಕೊಂಡಿದ್ದಾರೆ. ಎಸ್, ಆ ನಂಬರ್ ವರ್ಷಾ ಜಿಂಗಾಡೆ ಅವರು ಅಂತ. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ ನಂಬರ್ 8546891281. ಇನ್ನೊಂದ್ಸಲ ಹೇಳ್ತೀನಿ, 8546891281. ಸೊ ವರ್ಷಾ ಜಿಂಗಾಡೆ ಅಂತ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದ ಸರ್. ಆದ್ರೆ ನಾವು ಈಗ ಕ್ಲೋಸ್ ಮಾಡಿಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇಲ್ಲ ಕ್ಲೋಸ್ ಮಾಡೋದ್ ಬೇಡ, ಬರ್ಲಿ ಜನ, ನಮ್ ಲಘು ಉದ್ಯೋಗ ಭಾರತಿ ಬಗ್ಗೆ ಅವ್ರಿಗೆ ಗೊತ್ತಾಗ್ಲಿ, ಕರಿಯೋಣ. ಏನು ಇಲ್ಲ ಅಂತ ಹೇಳಿದ್ರು 4 ಚೇರ್ ಒಂದೊಂದು ಟೇಬಲ್ ತರ ಮಾಡಿ ಅಲ್ಲಿ ಅವ್ರು ಎಕ್ಸಿಬಿಟ್ ಮಾಡ್ಲಿ. ಯಾಕಂದ್ರೆ ವೇದಿಕೆ ಕಾರ್ಯಕ್ರಮ ಮುಗಿದ್ಮೇಲೆ ಚೇರ್ಸ್ ಬೇಕು ಆಗೋದಿಲ್ಲ. ಆಮೇಲೆ ಅವತ್ತು ನಾವು ಹೈ ಟೀನು ಅರೇಂಜ್ ಮಾಡಿದೀವಿ. ಈಗ ಇನ್ನೊಂದು ಹೇಳ್ಬೇಕಂದ್ರೆ, ನೆಕ್ಸ್ಟ್ ಮಂತ್ ನಾವು ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೇಕು, ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಇಂದ ನಾವು ಹೇಗೆ ಎಕ್ಸ್ಪೋರ್ಟ್ ಮಾಡ್ಬೇಕು, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಲೈಸೆನ್ಸ್, ಅದಲ್ದೇ ಪೋಸ್ಟ್ ಆಫೀಸ್ ಥ್ರೂ, ಅಂದ್ರೆ ಇದನ್ನ ಪೋಸ್ಟ್ ಆಫೀಸ್, ನಾವು ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ 3 ಜನ ಸೇರಿ ಇದನ್ನ ಕಾರ್ಯಕ್ರಮ ಇಟ್ಕೊಂಡಿದೀನಿ. ತಮ್ದು ಎಲ್ಲ ನನ್ಗೆ ಇದಕ್ಕೆ ಬೇಕು, ನೀವೆಲ್ಲ ನನಗೆ ಸಪೋರ್ಟಿವ್ ಆಗಿರ್ಬೇಕು. ಆ ಕಾರ್ಯಕ್ರಮ ನೆಕ್ಸ್ಟ್ ಮಂತ್ ಇಟ್ಕೊಳ್ತಾ ಇದ್ದೀವಿ. ಅವಾಗ ಪೋಸ್ಟ್ ಆಫೀಸ್ ಥ್ರೂ ಎಕ್ಸ್ಪೋರ್ಟ್ ಮಾಡಿದ್ರೆ ತುಂಬಾ ಚೀಪ್, ರೀಸನೇಬಲ್ ರೇಟ್ ಅಲ್ಲಿ ಆಗತ್ತೆ. ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಅದೇ ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ಬೇಕು, ನಮ್ದು ಹೆಂಗೆ ಅಪ್ ಟು ಮಾರ್ಕ್ ಇರ್ಬೇಕು, ಅಂದ್ರೆ ರಿಲೇಟೆಡ್ ಕ್ರಾಫ್ಟ್ ಐಟಮ್ಸ್ ಅದನ್ನ ಹೇಳ್ತಾ ಇದ್ದೀವಿ. ಸೊ ಅದನ್ನ ಯಾವಾಗ ಮಾಡ್ತೀವಿ ಅನ್ನೋದನ್ನ ಟೆಂಟೇಟಿವ್ ಅವರು May 27 ಮಾಡಿ ಅಂದ್ರು. ಬಟ್ ಈಗ ರಜೆ ಇರೋದ್ರಿಂದ ನಾನು ಜೂನ್ ಅಲ್ಲಿ ಅಂತ ಹೇಳಿದೀನಿ. ಅದನ್ನ ಮಾಡಿದಾಗ ಖಂಡಿತ ಇನ್ನೊಮ್ಮೆ ಪ್ರೆಸ್ ಮೀಟು ಮಾಡ್ತೀನಿ, ತಮಗೂ ಹೇಳ್ತೀನಿ. ಎಲ್ಲರಿಗೂ ಇದನ್ನ ನ್ಯೂಸ್ ರೀಚ್ ಮಾಡೋ ತರ ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು ಸರ್. ಖಂಡಿತ ಮೇಡಮ್, ಖಂಡಿತ ಮಾಡೋಣ. ಇದುವರೆಗೂ ನಮ್ಮ ಕೇಳುಗರಿಗೆ ನೀವು ಸ್ಥಾಪನಾ ದಿನೋತ್ಸವದ ಕುರಿತಾಗಿರಬಹುದು, ತಮ್ಮ ಒಂದು ಸಂಸ್ಥೆಯ ಕುರಿತಾಗಿರಬಹುದು ಸವಿವರವಾಗಿ ತಿಳಿಸ್ಕೊಟ್ರಿ. ಅದೇ ರೀತಿ ನಾನು ಶ್ರೋತೃಗಳಿಗೆ ಹೇಳೋದೇನಪ್ಪಾ ಅಂತಂದ್ರೆ, ನಿಮಗೆ ತಮ್ಮ ಒಂದು, ಅದರಲ್ಲೂ ಮೇಡಮ್ ಹೇಳಿದ್ರಿ ಈಗ ಸಣ್ಣ ಉದ್ಯೋಗದಾರರಿಗೆ ನಾವು ಮೊದಲ ಆದ್ಯತೆನ ಕೊಡ್ತೀವಿ ಅಂತ. ತಮ್ಮ ಉದ್ಯಮಗಳನ್ನ ಇನ್ನೂ ಹೆಚ್ಚಿದಾಗಿ ನೆಟ್ವರ್ಕಿಂಗ್ ಮಾಡ್ಕೋಬೇಕಾದ್ರೆ ಹೋಟೆಲ್ ನ್ಯೂ ಉದಯ್ ಭವನ್, ಖಾನಾಪುರ್ ರೋಡ್, ಬೆಳಗಾವಿ. ಎಸ್, ಈ ಅಡ್ರೆಸ್ಗೆ ನೀವು ತಮ್ಮ ಸ್ಟಾಲ್ ಗಳನ್ನ ಹಾಕಬಹುದು. ಇದುವರೆಗೂ ಮೇಡಮ್ ಸಹ ಹೇಳಿದ್ರು, ಅದಕ್ಕೆ ಏನು ಕೊನೆ ದಿನಾಂಕ ಅಂತ ಏನಿಲ್ಲ. ಕೊನೆಯದಾಗಿ ನೀವು ಆದಷ್ಟು ಬೇಗ ಹೋಗಿ ತಮ್ಮ ಒಂದು ಟೇಬಲ್ ಅನ್ನ ಸೆಟ್ ಮಾಡ್ಕೋಬಹುದು, ಸ್ಟಾಲ್ ಅನ್ನ ಇಡಬಹುದು. ಅಲ್ಲಿ ಅದೇ ದಿನ ಬಂದ್ರು ಅದು ರಿಜಿಸ್ಟರ್ ಮಾಡ್ಕೋಬಹುದಲ್ಲ ಮೇಡಮ್? ಹೌದು, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಮಾಡ್ಕೋಬಹುದು. ಎಸ್, ಎಲ್ಲರೂ ಇದರ ಒಂದು ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ವೆಲ್ ಮೇಡಮ್, ಇದುವರೆಗೂ ನಮ್ಮ ಜೊತೆಗೆ, ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಲ್ ಸ್ನೇಹಿತರೆ, ಕೇಳಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತವಿಡಿ, ಚಿಲ್ ಮಾಡಿ.